ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ. ಇಡ್ಲಿ ಪಕ್ಕದಲ್ಲಿ 2 ವಡೆ ಇದ್ದರೆ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, 5ರಿಂದ 6 ಗಂಟೆ ನೆನೆಸಿರುವಂಥ 1 ಕಪ್ ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತೀನಿ. ಇದು ಮಿಕ್ಸಿ ಮಾಡುವಾಗ ಕಷ್ಟ ಆದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರನ್ನು ಸೇರಿಸಬಾರ್ದು. ನಂತರ ರುಬ್ಕೊಂಡಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತುರಿದಿರುವ ಶುಂಠಿ, ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, 1 ಹಸಿಮೆಣಸು, ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಒಂದು 10ರಿಂದ 15 ನಿಮಿಷದ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ವಡೆ ಅನ್ನುವಂಥದ್ದು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಸಡ್ಲವಾಗಿ ವಡೆ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡಲ್ಲಿ ಇಡ್ತೀನಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಎಷ್ಟು ಎಣ್ಣೆ ಹಾಕ್ತೀರೋ ಅಷ್ಟನ್ನು ಎಣ್ಣೆ ಸೇರಿಸ್ಕೊಳ್ಬೇಕು. ಎಣ್ಣೆ ಸೇರಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಉರಿ ದೊಡ್ಡಕ್ಕೆ ಇಟ್ಕೊಳ್ಬಾರ್ದು. ನಂತರ ನೋಡಿ, ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಸೈಡಿಂದ ಒಂದು ಚಿಕ್ಕ ಉಂಡೆಯನ್ನು ಎತ್ಕೊಂಡು ಈ ರೀತಿ ಕೈಯಿಂದ ಸ್ವಲ್ಪ ಅಗಲ ಮಾಡಿಬಿಟ್ಟು ಹೆಬ್ಬೆರಳಿನಿಂದ ಒಂದು ತೂತು ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಕೊಳ್ಬೇಕು. ನೋಡಿ, ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಸೈಡಿಂದ ಹೀಗೆ ಚಿಕ್ಕ ಉಂಡೆಯನ್ನು ತೆಗೆದು ಸ್ವಲ್ಪ ಅಗಲ ಮಾಡಿ ಮಧ್ಯೆ ಒಂದು ಚಿಕ್ಕ ಹೋಲ್ ಮಾಡಿಬಿಟ್ಟು ಹೆಬ್ಬೆರಳಿನಿಂದ ಒಂದು ಹೋಲ್ ಮಾಡಿ ಎಣ್ಣೆಗೆ ಬಿಟ್ಕೊಂಡ್ರಾಯ್ತು. ಈಗ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ, ಕೈಯನ್ನು ಸ್ವಲ್ಪ ನೀರಲ್ಲಿ ಅದ್ಕೊಳ್ಬೇಕು. ನಂತರ ಸೈಡಿಂದ ಹಿಟ್ಟನ್ನು ಒಂದು ಚಿಕ್ಕ ಉಂಡೆನ ತೆಗಿಬೇಕು. ನಿಮಗೆ ಬೇಕಾದರೆ ದೊಡ್ಡ ವಡೆ ಬೇಕಾದರೆ ದೊಡ್ಡ ಉಂಡೆ ತಗೊಳ್ಬೋದು. ನಾನಿಲ್ಲಿ ಚಿಕ್ಕ ಉಂಡೆ ಮಾಡಿ ಈ ರೀತಿ ಹೋಲ್ ಮಾಡಿ ಎಣ್ಣೆಗೆ ಬಿಟ್ಕೊಳ್ಳೋದು. ಇದೇ ರೀತಿ ಎಲ್ಲ ಹಿಟ್ಟನ್ನು ತೆಗೆದು ಈ ರೀತಿ ಚಿಕ್ಕ ಉಂಡೆ ಮಾಡಿ ಹೋಲ್ ಮಾಡಿ ಎಣ್ಣೆಗೆ ಬಿಟ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಎರಡೂ ಸೈಡು ಬ್ರೌನ್ ಆಗೋ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಒಂದು ಸೈಡ್ ಸ್ವಲ್ಪ ಬೆಂದಿದೆ, ಅದು ಹಾಗೆ ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸೈಡ್ ಬೆಂದ ತಕ್ಷಣ ಇನ್ನೊಂದು ಸೈಡ್ ಹಾಗೆ ತಿರ್ಸಿ ಹಾಕಿ ಬೇಯಿಸ್ಕೊಳ್ತಾ ಇರಬೇಕು. ಚೆನ್ನಾಗಿ ಬ್ರೌನ್ ಕಲರಿಗೆ ಬಂದ ತಕ್ಷಣ ವಡೆ ಬೆಂದಿದೆ ಅಂತ ಅರ್ಥ. ನೋಡಿ, ಇವಾಗ ನಮ್ಮ ವಡೆ ರೆಡಿಯಾಗಿದೆ. ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಆರೋಗ್ಯಕರವಾಗಿ ರುಚಿಕರವಾದ ವಡೆಯನ್ನು ನಾವು ಮನೆಯಲ್ಲಿಯೇ ತಯಾರಿಸ್ಕೊಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.